ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅಂದರ್ ವಿಡಿಯೋ. ಇವತ್ತು ನಾವು ಮೈಸೂರು ದಸರಾಕ್ಕೆ ಹೊರಟಿದ್ದೇವೆ. ನಾನು ಮತ್ತು ಫ್ರೆಂಡ್ ಇಬ್ಬರೇ ಹೋಗುದು ಈ ಸಲ ನಾನು ಫಸ್ಟ್ ಟೈಮ್ ಹೋಗುದು. ಅವ್ರಿಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಹೋಗುದಂತ. ಹಾಗೆ ಹೇಗೆ ಆಗ್ತದೆ ಅಂತ ನೋಡುವ. ಲೈಟಿಂಗ್ ಎಲ್ಲ ನೋಡ್ಬೇಕಂತ ಭಾರಿ ಆಸೆ ಉಂಟು. ಹಾಗೆ ಇನ್ನು ಅವ್ರು ಸಿಕ್ಕಿದ ಮೇಲೆ ಸಿಗುವ. ಮೋನೇರ್ ವೈದ್ಯರು ಮೈಸೂರು ಎಂಚ ಬರ್ಸ ಪೂಜೆ ಮೈಸೂರು ಊಟ ಬರ್ಸೇನೆ ನಾನು ಈ ಸಲ ದಸರಾ ನೀರಾವ ಆನೆ ಬಿಡ್ಲೆ ಭೀಮಾ ಸಂಪಾಜೆ ಚೆಕ್ ಪೋಸ್ಟ್, ಮಡಿಕೇರಿ, ಕುಶಾಲನಗರ. ಮಳೆ ಈಗ ಸ್ವಲ್ಪ ಕಮ್ಮಿ ಆಯ್ತಲ್ಲ ಫೋನನ್ನ, ಸ್ವಲ್ಪ ಕಡಿಮೆ ಆಯ್ತು. 28 ಮಡಿಕೇರಿಗೆ. ಫುಲ್ ಲೈಟಿಂಗ್ ಇಲ್ಲಿಂದ ಮೈಸೂರಿಗೆ. ಮಡಿಕೇರಿ ಲೈಟಿಂಗ್ ಮಳೆ ಬಿಡುದಿಲ್ಲ ಅಲ್ಲವ, ಎಂತ ಆದ್ರೆ ಎಂತ ಮಾಡುದು, ಇರ್ಲಿಕ್ಕೆ ಆಗುದಿಲ್ಲ ಗಾಡಿಯಿಂದ. ಬಾಲಕ್ಕಾಗದೆ ಕುಶಾಲನಗರ, ಶುಂಠಿಕೊಪ್ಪ, ಬೆಂಗಳೂರು, ಮೈಸೂರು. ಎಷ್ಟು ಕಿಲೋಮೀಟರ್ ಅಂತ ಆಗ್ಲಿಲ್ಲ ಮೈಸೂರಿಗೆ. ಕಾಫಿ ಬ್ರೇಕ್. ಇಲ್ಲಿ ನೋಡಿ ಗೈಸ್, ಸೂಪರ್ ಆಗಿದೆ ಟೈರ್. ಇದು ನೋಡಿ, ಸೂಪರ್ ಆಗಿದೆ. ಇದೊಂದು ಕುಶಾಲನಗರ ಅಂತ ಒಂದು ಸ್ಟಾಪ್ ಕೊಟ್ಟಿದೆ, ಒಂದು ಚಾ ಕೊಟ್ಟಿದೆ, ಬ್ರೇಕ್. ಹಾಗೆ ಇನ್ನೊಂದು 10 ಕಿಲೋಮೀಟರ್ ಇರಬೇಕು ಕುಶಾಲನಗರಕ್ಕೆ. ಇಲ್ಲಿ ಹೋಟೆಲ್ ಹೆಸರು ಡಾಲ್ಫಿನ್ ಕೆಫೆ ಫ್ಯಾಮಿಲಿ ರೆಸ್ಟೋರೆಂಟ್. ಇಲ್ಲೊಂದು ಸ್ಟಾಪ್ ಕೊಟ್ಟಿದ್ದೇವೆ. ಈಗ ಲೈಟ್ ಫುಡ್ ಮಾಡಬೇಕು. ಈಗ ಮೈಸೂರಿಗೆ ಹೋಗಿ ಒಂದು ಹನುಮಂತು ಬಿರಿಯಾನಿ ತಿನ್ಲಿಕ್ಕೆ ಉಂಟು. ಹಾಗೆ ಇಲ್ಲಿ ಲೈಟ್ ಫುಡ್ ಮಾಡಿ ಇನ್ನಲ್ಲಿ ಹೋಗಿ ತಿನ್ನು ಅಂತೇಳಿ. ಬಿರಿಯಾನಿ ಬಾಟ್ಲೆತ್ತಾ ಪನ್ನೀರ್ ಬಿರಿಯಾನಿ. ಮೈಸೂರು ನಾವು ಮೈಸೂರು ಕಡೆ, ನಮ್ಮ ನಡೆ ಮೈಸೂರು ಕಡೆ. ಮೈಸೂರು ದಸರಾ ಮಹೋತ್ಸವಕ್ಕೆ ಸುಸ್ವಾಗತ. ನಮಗೆ ಒಂದು ಒಳ್ಳೆಯ ಎಂತ ಹೇಳುದು, ಅದಕ್ಕೆ ಸ್ವಾಗತ ಸಿಕ್ಕಿತು. ಇಲ್ಲಿಂದ ಇನ್ನು 14 ಕಿಲೋಮೀಟರ್ ಏನೋ ಉಂಟು ಇನ್ನು. ನೋಡಿ ಗೈಸ್, ಇಲ್ಲಿ ಎಲ್ಲ ಲೈಟ್ ಹಾಕಿದ್ದಾರೆ. ಇದೆಲ್ಲ ನಿಮಗೆ ರಾತ್ರಿ ಬರುವಾಗ ತೋರಿಸ್ತೇನೆ. ಈಗ ಕಾಣುದಿಲ್ಲ, ಯಾರು ಆನ್ ಮಾಡ್ಲಿಲ್ಲ. ಈಗ ರಾತ್ರಿ ಬರುವ ಚಂದ ಕಾಣ್ತದೆ ಇದೆಲ್ಲ. ಗಾಳಿ ಬೀಸ್ತಾ ಇದೆ. ಹೌದು, ಎಲ್ಲಿ ಬೀಚಲ್ಲಿ ಇರುತ್ತ. ಆನೆದು ಫೇಸ್ ಅಲ್ಲಿ ಲೈಟ್ ಮಾಡಿದ್ದಾರೆ. ಆನೆ ಫೇಸ್ ಮಾಡಿ ಚಂದ ಕಾಣ್ಬಹುದು ರಾತ್ರಿ.
ಇಲ್ಲಿ ಒಂದು ಸರ್ಕಲ್ ಆಗಿ ಮಾಡಿದ್ದಾರೆ. ಇಲ್ಲಿ ಸಹ ಒಳ್ಳೆ ಲೈಟ್ ಉಂಟು. ಎಲ್ಲ ರಾತ್ರಿ ಕಾಣ್ತದೆ ನಿಮಗೆ, ಈಗ ಎಂತ ಕಾಣುದಿಲ್ಲ. ರಾತ್ರಿ ಹೌದು, ರಾತ್ರಿ ಇರುದು ನೋಡ್ಲಿಕ್ಕೆ ಮೈಸೂರು ದಸರಾ. ಮೈಸೂರು ದಸರಾ ಎಷ್ಟೊಂದು ಸುಂದರ. ಇಲ್ಲಿ ಸ್ಟ್ರೈಟಾ? ಕುವೆಂಪು ನಗರಕ್ಕೆ ಈಗ ರೀಚ್ ಆಗಿದ್ದೇವೆ. ಇಲ್ಲಿ ಒಬ್ಬರು ಮೋನಣ್ಣನ ಯಾರು ಫ್ರೆಂಡಾ? ನಿಮ್ಮ ಯಾರು? ಫ್ಯಾಮಿಲಿ ಫ್ರೆಂಡ್ ಒಂದು ಮನೆ ಉಂಟು. ಹಾಗೆ ಈಗ ಇಲ್ಲಿ ಹುಡುಕ್ತಾ ಇದ್ದೇವೆ. ಎಲ್ಲ ರೋಡಲ್ಲಿ ಇಟ್ಟಿದ್ದಾರೆ. ಯಾರು? ಹೊರಗಡೆಯಲ್ಲಿ. ಎಲ್ಲಿ? ಗೇಟ್ ಅಲ್ಲಿ. ಹೌದಾ, ಇಲ್ಲಿ ನಿಂತಿದ್ದಾರೆ. ಅಲ್ಲಿ ಇಟ್ಟು ಬರುವ ಗಾಡಿ. A few minutes later. ಒಂದು ವಾಕಿಂಗ್ ಶುರು ಆಗಿದೆ ಈಗ. ಇಲ್ಲಿ ಸಂಜೆದು ಈಚೆ ಎಂಡಿಂದ ಆಚೆ ಎಂಡವರೆಗೆ ಹೋಗುದು, ಆಚೆ ಎಂಡಿಂದ ಈಗ ಈಚೆ ಎಂಡಿಗೆ. ಒಟ್ಟಾರೆ ನಮಗೆ ಟೈಮ್ ಹೋಗ್ಬೇಕೀಗ 6:30ವರೆಗೆ. ಹಾಗೆ ಫುಲ್ ವಾಕಿಂಗ್. ಈ ಏರಿಯಾದಲ್ಲಿ ಫುಡ್ಡಿಗೆ ಏನು ಕಮ್ಮಿ ಇಲ್ಲ, ಎಷ್ಟು ಸಹ ಉಂಟು. ಚಹಾ, ಕಾಫಿ, ತಿಂಡಿ. ಅಲ್ಲಿ ಹೋಳಿಗೆ ಮನೆ, ಮದ್ದೂರು ವಡೆ ಎಲ್ಲ ಸೆಟ್ ಅಲ್ಲಿ ಎಲ್ಲ ಉಂಟು. ಕಾಫಿ ಎಂತ ಬೇಕು ಅದೆಲ್ಲ ಉಂಟು. ಬೆಲ್ಲ ಚಾ, ಹೆವೆನ್ ಚಾ. ಎಂತದು? ಹೆವೆನ್ ಚಾ ಇತ್ತು. ಮತ್ತೆ ಈಗ ಅಲ್ಲಿ ಒಂದು ಅಂಗಡಿ ನೋಡಿದ್ದೇವೆ, ಪಾನಿಪುರಿ. ಅದು ಇವರಿಗೆ ಈಗೊಂದು ಪಾನಿಪುರಿ ಅಂಗಡಿ ನೋಡಿದ್ದೇವೆ ಅಲ್ಲಿ. ಹಾಗೆ ಅಲ್ಲಿಗೆ ಹೋಗುವ ಅಂತ ಈಗ. ಹುಡುಗಿ, ಇಲ್ಲಿ ಹುಡುಗಿಯರ್ ಸಹ ಬುಲೆಟ್. ಹಾಗೆ ಈಗ ಪಾನಿಪುರಿಗೆ ಒಂದು ಹೋಗ್ಬೇಕೀಗ. ಭಾರಿ ಒಂದು ಪರಿಮಳ ಎಲ್ಲ ಬರ್ತಿತ್ತು ಅಲ್ಲಿಂದ ಬರುವಾಗ. ಹಾಗೆ ಚಂದ ಇರ್ಬೋದಂತ ನೆನೆಸಿ ಈಗ ಅಲ್ಲಿಗೆ ಹೋಗುದು. ಹೇಗೆ ಆಯ್ತು ಮೈಸೂರು? ಪಾನಿಪುರಿ ಕಡೆ ನಮ್ಮ ನಡೆ ಪಾನಿಪುರಿ ಕಡೆ ಹೇಗುಂಟು? ಏರು ಸೂಪರ್ ಉಂಟಲ್ಲ, ತುಂಬಾ ಸ್ವಚ್ಛತೆ, ಬಾರಿ ಕ್ಲೀನ್. ಇದೇ ಪಾನಿಪುರಿ ಅಂಗಡಿಗೆ ಇಲ್ಲಿ ಹೋಗಿ ತಿನ್ಬೇಕು. ನಮ್ಮ ಮಸಾಲ ಪುರಿ ರೆಡಿ. ಈಗ ತಿಂದು ಟೇಸ್ಟ್ ಮಾಡುವ. ಪರಿಮಳ ಒಳ್ಳೆ ಇತ್ತು. ಎಂತ ಉಂಟು? ಎಂತ ಉಂಟು ಕಾಫಿ? ಮೈಸೂರಿದು ಕಾಫಿ, ಬೆಲ್ಲದ ಕಾಫಿ. ಬೆಲ್ಲದ ಕಾಫಿ. ಕರ್ಮ. ಹಾ, ಸೂಪರ್ ಸೂಪರ್ ಆಗಿದೆ ಕಾಫಿ, ಬೆಲ್ಲದ ಕಾಫಿ. A few minutes later. ರಾತ್ರಿ ಬಿದಳೊಂದಿಲ್ಲ. ಮೈಸೂರು ದಸರಾ ಲೈಟಿಂಗ್ ತುಯರೆ ಲೈಟ್ ನೋಡ್ಲಿಕ್ಕೆ ಈಗವೇ ಗಂಟೆ ಎಲ್ಲಾಯ್ತು. ಈಗ ಮಾತಾಡ್ಲಿಕ್ಕೆ ಈಗ ಲೈಟಿಂಗ್ ಎಲ್ಲ ಶುರು ಆಗಿರ್ಬೋದು ನನ್ನ ಪ್ರಕಾರ. ಹೋಗುವಾಗ ನೋಡ ಎಷ್ಟು ಸಿಗ್ತದೆ ಅಷ್ಟು ಕಾಣಿಸ್ತೇವೆ, ತೋರಿಸ್ತೇವೆ. ಭೀಮನನ್ನು ನಾವು ನೋಡ್ಬೇಕು. ಮೊದಲು ನಾವು ಭೀಮನನ್ನು ಮೀಟ್ ಮಾಡ್ಬೇಕು ಮೈಸೂರಿಗೆ ಹೋಗಿ. ಭೀಮನನ್ನು ನೋಡಿ ನಂತರ ಒಡೆಯರನ್ನೆಲ್ಲ ನೋಡಿ ಒಡೆಯರಲ್ಲ ಕರ್ಮನಿ. ಈಗ ರಿಕ್ಷಾ ಸಿಗ್ತದೆ ಇಲ್ವೇ ಇರೋದು ಮೈನ್. ರಿಕ್ಷಾ ಸಿಕ್ಕಿದ ಮೇಲೆ ನೋಡುವ. ಕಾರನ್ನು ಇಲ್ಲೇ ಇಟ್ಟದು, ಹಾಗೆ ಬ್ಲಾಕ್ ಅಂತೆ. ಹಾಗೆ ಈಗ ರಿಕ್ಷಾದಲ್ಲಿ ಹೋಗುದು. ರಿಕ್ಷಾ ಸಿಗ್ತದೆ ಇಲ್ವಾ ನೋಡುವ ಈಗ. ಬನ್ನಿ ನಮ್ಮ ರೈಡ್ ಈಗ ಶುರು. ಆಟೋದಲ್ಲಿ ಅಣ್ಣ ಮೈಸೂರು ದಸರಾಕ್ಕೆ ನಾವೀಗ ಹೋಗ್ತಿದ್ದೇವೆ. ಅಗ್ರಹಾರ ಹತ್ತಿರ, ಅರಮನೆ ಹತ್ತಿರ ಅಗ್ರಹಾರ ಅಂತೆ, ಅಲ್ಲಿ ಬಿಡ್ತಾರಂತೆ. ಈಗ ಅಲ್ಲಿ ಹೋಗ್ಬೇಕು, ನೋಡುವ. ಅಲ್ಲಿ ಟ್ರಾಫಿಕ್ ಇರ್ಬೋದು ನನ್ನ ಪ್ರಕಾರ. ಹಾಗೆ ಈಗ ರಿಕ್ಷಾಲ್ಲಿ ಹೋಗ್ತಾ ಇದ್ದೇವೆ, ನೋಡುವ. ಅಗ್ರಹಾರದಿಂದ ಎಷ್ಟು 1/2 ಕಿಲೋಮೀಟರ್. ಅಗ್ರಹಾರದಿಂದ 1/2 ಕಿಲೋಮೀಟರ್ ಇರುದಂತೆ. ಹಾಗೆ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು ನಾವು. ಎಲ್ಲ ಲೈಟಿಂಗ್ ಎಲ್ಲ ನೋಡ್ತಾ ಇಲ್ಲಿಂದ ಶುರುವಾಗಿದೆ. ಈಗ ಮುಂದೆ ಉಂಟು ನೋಡಿ, ಅಲ್ಲಿಂದ ತೋರಿಸ್ತೇನೆ ಲೈಟಿಂಗ್ ಶುರು. ಅಲ್ಲಿಂದ ನೋಡಿಕೊಂಡು ಹೋಗುವ. ಬನ್ನಿ, ಮೈಸೂರು ದಸರಾ ಲೈಟಿಂಗ್ ನೋಡುವ. ಸಂಜೆ ಆನ್ ಆಗುದು ಎಷ್ಟೊತ್ತಿಗೆ ಲೈಟ್? 7 ಗಂಟೆಗೆ. 7ರಿಂದ 11 ಅಲ್ಲ, ಮತ್ತೆಲ್ಲ ಆಫ್ ಲೈಟ್ ಎಲ್ಲ. 5 ಕಿಲೋಮೀಟರ್ ವರೆಗೆ ಲೈಟ್ ಹಾಕಿರ್ತಾರ? 8 ಕಿಲೋಮೀಟರ್ ವರೆಗೂ ಏರಿಯಾ ಫುಲ್ ಲೈಟಿಂಗ್.
ನೋಡಿ ಗಾಯ್ಸ್, ಫುಲ್ ಬ್ಲಾಕ್ ಇಲ್ಲಿ, ಎಲ್ಲಿ ಹೋಗುದಂತ ಇಲ್ಲ, ಇಲ್ಲಿ ಫುಲ್ ಬ್ಲಾಕ್ ಆಗಿದೆ. ಲೈಟಿಂಗ್ ನೋಡಿ ಇಲ್ಲಿ. ಪೊಲೀಸ್ ಇದ್ದಾರೆ ಇಲ್ಲಿ ನಮ್ಮನ್ನು ದಾಟಿಸ್ಲಿಕ್ಕೆಲ್ಲ. ನಮ್ಮ ಕುದುರೆ ಗಾಡಿಲಿ ರೆಡಿ ಉಂಟು. ಪರ್ಮಿಷನ್ ಇಲ್ವಾ ಅಂತ ಇವತ್ತಲ್ಲ. ಯಾಕೆ ಪರ್ಮಿಷನ್ ಇಲ್ಲ? ಇಲ್ಲಿ ನೋಡಿ, ಇಲ್ಲಿ ಬಂದ್ರೆ ಫುಲ್ ಕುದುರೆ ಗಾಡಿ ಸಾಲಲ್ಲಿ ಉಂಟು. ನಾಲ್ಕು ಸಾವಿರ ಗಾಯ್ತೆಗೆ ಇವತ್ತು ಅವರಿಗೆ ಲಾಭ 4000 ಅಂತೆ ಗಾಯ್ಸ್ ಒಂದು ರೌಂಡಿಗೆ. ಅಲ್ಲಿ ಅಂಬಾರಿ ಫುಲ್ ಲೈಟಿಂಗ್ ಎಲ್ಲ ಅದರಲ್ಲೇ ಮೇಲೆ ನಿಂತ್ಕೊಂಡು ನೋಡ್ಬೋದು. ನಾವೀಗ ಮೈನ್ ಎಂಟ್ರೆನ್ಸ್ ಹತ್ರ ಹೋಗ್ತಿದ್ದೇವೆ, ದೂರಿಂದ ನೋಡುವ ಅಂತ ಹೇಳಿ ಅರಮನೆಯನ್ನು. ಫುಲ್ ರಶ್ ಇಲ್ಲಿ. ಅಂಡರ್ ಪಾಸ್ ಅಲ್ಲಿ ಬಂದದ್ದು ಈಗ, ಇಲ್ಲಿಂದ ಶುರು ಲೈಟಿಂಗ್. ಬೇಕಾ ಮೈಸೂರು ದಸರಾ? ಈ ರಸ್ತೆ ಯಾರಿಗೆ ಪಾರ್ಕಿಂಗ್ ಅಂತೂ ಇದ್ದೇ ಬೇಕಾ? ಇದೆಲ್ಲ ಮೈಸೂರು ದಸರಾ ಟ್ರಾಫಿಕ್ ಸಾವು. ಇಲ್ಲಿ ಎಂತ ನೋಡ್ಲಿಕ್ಕೆ ಸೆನ್ಸ್ ಇಲ್ಲ, ಇಲ್ಲಿ ಎಂತ ಕಾಣುದು ಇಲ್ಲ, ಅಷ್ಟು ರಶ್ ಇದ್ದಾರೆ ಎಲ್ಲರೂ ಸಹ. ಮೈಸೂರು ಫುಲ್ ರಸ್ಸಿಗೆ ದಸರಾ ಫುಲ್ ರಶ್, ಎಂತ ನೋಡ್ಲಿಕ್ಕೂ ಆಗುದಿಲ್ಲ ಇಲ್ಲಿ ಫುಲ್ ರಶ್ ಅಲ್ಲಿ. ಇವತ್ತು ಬೇರೆ ವೀಕೆಂಡ್, ಹಾಗೆ ಫುಲ್ ರಶ್ ಉಂಟು ಇವತ್ತು. ನಾವು ಬಂದ ಟೈಮ್ ಸರಿ ಇಲ್ಲ ಅಷ್ಟೇ, ಫುಲ್ ರಶ್ ಅಲ್ಲಿ. ಇಲ್ಲಿ ರಿಕ್ಷಾ ಹುಡುಕ್ಲಿಕ್ಕೆ ಭಾರಿ ಕಷ್ಟ ಆಗಿದೆ. ದಸರಾ ಎಲ್ಲ ಹೋಗಿ ಬಂದೆವು. ಈಗ ನಮ್ಮ ಕಾರ್ ಹತ್ರ ಬಂದೆವು. ಇಲ್ಲಿ ಇನ್ನೂ ಒಳ್ಳೆ ಇತ್ತು ಲೈಟಿಂಗ್ ಎಲ್ಲ, ಆದರೆ ಬ್ಲಾಕ್ ಫುಲ್ಲು ನೋಡಲಿಕ್ಕೆ ಅಂತ ಆಗೋದಿಲ್ಲ, ಫುಲ್ಲು ಜನ ಎಲ್ಲ ರಶ್ ಇದ್ದಾರೆ.
ಹಾಗೆ ಎಲ್ಲ ನೋಡಿ ರಿಕ್ಷಾಯಲ್ಲಿ ಜಾಲಿಯಾಗಿದೆ. ಬರುವಾಗ ಮಾತ್ರ ರಿಕ್ಷಾಯಲ್ಲಿ ನೋಡಿಕೊಂಡು ಬಂದದ್ದು. ಹಾಗೆ ನಾವಿನ್ನು ಇನ್ನೊಂದು ವೀಡಿಯೋದಲ್ಲಿ ಸಿಕ್ಕುವ. ಇನ್ನು ನಾವು ಹೊರಡುದು ಊರಿಗೆ. ಹಾಗೆ ನಾವಿನ್ನು ಇನ್ನೊಂದು ವೀಡಿಯೋದಲ್ಲಿ ಸಿಕ್ಕುವ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.